ನಿಮ್ಮಲ್ಲಿ ಏನ್ ನಡೀತಿದೆ? ನಿಮ್ಗೆ ಕೇಕ್ ಬಂತು. ಹೇಗಿದೆ ಕೇಕು? ಸೂಪರ್ ಆಗಿದೆ ರಚನಾ. ಒಬ್ಬೊಬ್ರು ಒಂದೊಂದು ಪಾರ್ಸಲ್ ತಗೊಂಡು ಹೋಗ್ತಿದ್ದೀರಾ? ಅವಳು ಒಬ್ಳಿಗೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಮಾಡಿ ಮಾಡಿ ಕೊನೆಗೆ ಎಲ್ಲ ನನ್ನ ಕೈಯಾರೇನೆ ಮಣ್ಣಾಗುತ್ತೆ. ಅನಿಷ್ಟ ನೋಡು, ಇಲ್ಲೇ ಕುಂತೈತೆ. ಟ್ರೆಡಿಷನಲ್ ಆಗಿ ರೆಡಿ ಆಗು ಅಂತ ಹೇಳಿದ್ರಲ್ಲ. ಯಾವಾಗ ಹಾಕೊಳ್ಳೋದು? ಕುರ್ತಾ ಪೈಜಾಮ ಏನ್ ಪ್ಲಾನ್ ಮಾಡಿದೀನಿ ಅಂತ ಹೇಳ್ದೆ ಈ ಥರ ಆಟ ಆಡಿಸ್ತಿದಾರಲ್ಲ. ಸರಿ, ಅಜ್ಜಿನೇ ಹೇಳಿದ್ದಾರೆ, ಹಾಕೋಣ. ಅದೇನಾಗುತ್ತೋ ಹಾಗೆ ಬಿಡಿ. ಕಮಲಿ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ರಿಸಿ ಸರು ಫ್ಲಾಟ್. ಕಮಲಿ, ರೆಡಿನಾ? ಮುದ್ದಾಗಿ ಕಾಣ್ತಾ ಇದೆಯಾ. ಸೀರೆ ಉಟ್ಕೂಡ್ಲೆ ಅಂದ ಎರಡರಷ್ಟಾಗತ್ತೆ ಅನ್ನೋದು ಎಷ್ಟು ನಿಜ ನೋಡು. ನನ್ನ ದೃಷ್ಟಿನೇ ತಾಗದೆ ಇರಲಿ. ಅಜ್ಜಿ, ನಮ್ಮ ದೃಷ್ಟಿ ಎಲ್ಲ ತಾಕಕ್ಕಿಲ್ಲ. ದೃಷ್ಟಿ ತಾಕ್ಸಕ್ಕೆ ಅಂತಾನೆ ಒಬ್ರವ್ರಲ್ಲ. ಹಾಂ ಕಮಲಿ, ತಗೋ ಈ ಉಂಗುರ, ಬ್ರೇಸ್ಲೆಟ್ಟು ಎರಡೂ ಹಾಕು, ಚೆನ್ನಾಗಿರುತ್ತೆ. ಅಯ್ಯೋ ಅಜ್ಜಿ, ಬ್ಯಾಡ. ನಂದೆಲ್ಲ ನಿನಗೆ ಬಿಟ್ರೆ ಇನ್ಯಾರು ಹೇಳು. ಹಾಕ್ ಬಾ, ನಾನೇ ಹಾಕ್ತೀನಿ. ಕೈ ಮುಂದೆ ಮಾಡು.
ಸದಾ ಹೀಗೆ ಖುಷಿಯಾಗಿರು ಕಮಲಿ. ಅಜ್ಜಿ, ನೀವೆಲ್ಲ ಸ್ಯಾನೆ ಖುಷಿಯಾಗಿದ್ದೀರಾ, ಆದರೆ ನಮ್ಗೆ ಯಾಕೋ ಎದೆ ಡವ ಡವ ಅಂತೈತೆ ಅಜ್ಜಿ. ಹಣೆ ಮ್ಯಾಕೆಲ್ಲ ಬೆವ್ರು ನಿಂತೈತೆ ನೋಡಿ ಅಜ್ಜಿ. ಅಷ್ಟೊಂದು ಭಯನ ಕಮಲಿ? ಹ್ಞೂ ಅಜ್ಜಿ, ರಿಷಿ ಸರ್ ಮುಂದೆ ನಿಂತು ಅದು ಹೆಂಗೆ ಹೇಳ್ತೀನೋ ಏನೋ, ಸ್ಯಾನೆ ಭಯ ಆಯ್ತೈತೆ. ನೀನು ಹಿಂಗೆ ದಿಗಿಲ್ ಬಿದ್ದು ಬೆವ್ರ್ತಾ ಇದ್ರೆ ಮೇಕಪ್ ಎಲ್ಲ ಹಾಳಾಗೋಯ್ತದೆ. ಇಷ್ಟೊಂದು ಭಯ ಯಾಕೆ ಪಡ್ತೀಯ ಕಮಲಿ? ರಿಷಿ ಹತ್ರ ಮಾತಾಡೋಕೆ ಒಳ್ಳೆ ಹುಡುಗಿ. ಈಟೊತ್ತು ಏನೂ ಅನಿಸ್ಲಿಲ್ಲ ಅಜ್ಜಿ, ಆದರೆ ಈಗ ಯಾಕೋ ಭಯ ಆಯ್ತೈತೆ. ಅದನ್ನೇ ಪ್ರೀತಿ ಅನ್ನೋದು. ಎಲ್ಲಾನು ಸರಿಯಾಗಿ ಆಗತ್ತೆ ಅಂತ ಗೊತ್ತಿದ್ರೂ ಸಹ ಒಂದು ಸಣ್ಣ ಕಾಳಜಿ ಇರುತ್ತೆ, ಅದೇ ಪ್ರೀತಿ. ಅದು ಭಯ ಅಲ್ವೇ ಅಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ ಕಮಲಿ. ಕಮಲಿ, ಆರಾಮಕ್ಕೆ ದಿಲ್ದಾರಾಗಿ ಹೋಗಿ ಅಲೋ ಸರ್ ಎಕ್ಸ್ಕ್ಯೂಸ್ ಮೀ ಐ ಲವ್ ಯು ಅಂತ ಹೇಳ್ಬಿಟ್ಟು ಬರ್ತಾ ಇರೋ. ನಮಗೆಲ್ಲ ಏನಿದ್ರು ಮಾಸೆ ವರ್ಕೌಟ್ ಆಗೋದು, ಈ ಇಂಗ್ಲೀಷ್ ಪ್ರಪೋಸಲ್ ಎಲ್ಲ ವರ್ಕ್ ಆಗಕ್ಕಿಲ್ಲ. ಅವಳ ನೋಡು, ಇದರಲ್ಲಿ ತುಂಬ ಅನುಭವ ಇರೋ ಥರ ಮಾತಾಡ್ತಾ ಇದ್ದಾಳೆ. ನಿನಗೂ ಪ್ರೀತಿ ಹೇಳ್ಕೊಳ್ಳೋ ಸಂದರ್ಭ ಬಂದಾಗ ಗೊತ್ತಾಗತ್ತೆ, ಈಗೇನು ಗೊತ್ತಾಗಲ್ಲ. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಆಡ್ಕೊಳ್ಳೋದು ಸುಲಭ, ನನ್ನ ಜಾಗದಾಗ ನಿಂತ್ಕೊಂಡು ನೋಡಿದಾಗ ಎಲ್ಲ ಗೊತ್ತಾಯ್ತೈತೆ. ನೀನು ತಲೆ ಕೆಡ್ಸ್ಕೋಬೇಡ ಅನ್ನಲ್ಲ ಕಮಲಿ, ಅವನು ನಿನ್ನ ಹುಡುಗನ ತಾನೆ. ನಾಳೆ ನಿನ್ನ ಗಂಡ ಆಗೋನು, ಮೊದಲು ರಿಲ್ಯಾಕ್ಸ್ ಆಗೋ. ಆದ್ರೂ ಏನೋ ಒಂಥರ ಚಳಿ ಚಳಿ ಆದಂಗೆ, ಕಾಲೆಲ್ಲ ನಡ್ಕ ಅಜ್ಜಿ. ಅಜ್ಜಿ, ನೀವು ಕಮಲಿಗೆ ಧೈರ್ಯ ಹೇಳ್ತಾ ಇರಿ, ನಾನು ರಿಷಿ ಸರ್ ರೆಡಿ ಆಗೋರಲ್ವಾ ನೋಡ್ಕೊಂಬತ್ತೀನಿ. I love you, ರಿಷಿ ಸರ್. ಇಲ್ಲೂ ನಿನ್ನ ಹಳ್ಳಿ ಬುದ್ಧಿ ತೋರಿಸಿದ್ಯಲ್ಲೇ ಇಡಿಯಟ್. ಇಪ್ಪತ್ತು ಕ್ಷಣಗಳ ಮುಜುಗರನಾಗ ನೀನು ದಾಟ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ನೀನು ಖುಷಿಯಾಗಿರ್ಬೋದು ಕಮಲಿ. ಮೊದಲು ಭಯನ ಬಿಟ್ಟಾಕು, ಮುಂದಿನ ಬದುಕನ್ನು ಮಾತ್ರ ನಿನ್ನ ತಲೆಯಲ್ಲಿ ಇಟ್ಕೋ. ಯಾವತ್ತಿದ್ರೂ ರಿಷಿ ನಿನ್ನವನು, ಅವನು ನಿನಗೋಸ್ಕರನೇ ಹುಟ್ಟಿದಾನೆ ಅನ್ನೋದನ್ನು ಮರಿಬೇಡ. ಆ ಭರವಸೆನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಪ್ರೀತಿನ ಹೇಳ್ಕೊ. ಅರ್ಥ ಆಯ್ತಾ? ಹ್ಞೂ ಅಜ್ಜಿ, ಈಗ ಹೊಸ ಸಮಾಧಾನ ಆದಂಗೆ ಆಯ್ತೈತೆ. ರಿಷಿನ ಕಳಿಸ್ತೀನಿ. ಸರ್, ಈ ದಿವಸ ನಾನೇ ಹೇಳಿ ಅಂತ ನೀವು ಕಾಯ್ತಿದ್ದನ್ನ ಇವತ್ತು ನಾನೇ ಹೇಳ್ತೀನಿ.
ಕಮಲಿ ಅಂತ ಹೆಸರಿಟ್ಕೊಂಡ್ರೆ ಜೀವನ ಎಲ್ಲ ಹೂವಿನ ತರ ಇರುತ್ತೆ ಅಂತ ಅನ್ಕೊಂಡಿದ್ಯೇನೆ? ಮುಳ್ಳು ನಾನಿದ್ದೀನಿ. ನಿನ್ ನೆಮ್ಮದಿನ ಚುಚ್ಚಿ ಚುಚ್ಚಿ ಸ್ಪಾಯ್ಲ್ ಮಾಡ್ತೀನಿ. ರಚನಾ, ನಿಮ್ಮ ಅಣ್ಣ ರೆಡಿಯಾಗಿ ಕುಂತ್ಬಿಟ್ಟವ್ರೆ. ನಿಂಗೆ ಅಣ್ಣ ಈ ಥರ ರೆಡಿಯಾಗಿ ಕೂತಿರೋದು ನೋಡಿದ್ರೆ ನಿಂಗೆ ಏನು ನೆನಪಾಗ್ತಿದೆ ಹೇಳು? ಈ ದೇವಸ್ಥಾನದಾಗೆಲ್ಲ ಅರ್ಚನೆ ಚೀಟಿ ಕೊಟ್ಟು ಕಾಯ್ಕೊಂಡು ಕುಂತಿರ್ತಾರಲ್ಲ, ಹಂಗೆ ಅವ್ರೆ. ಅಲ್ಲ, ನಿಂಗೆ ಸಬ್ಜೆಕ್ಟೇ ಯಾವುದು ಅಂತ ಗೊತ್ತಿಲ್ಲದೆ ಎಕ್ಸಾಮ್ ಬರೆಯೋಕ್ಕೆ ಬಂದು ಒಂಥರ ಕಾಣ್ತಿದ್ದಾನೆ. ಎರಡು ಡಬ್ಬಾ ಜೋಕು. ಚೈಲ್ಡ್ಗಳ ಜೊತೆ ಸಹವಾಸ ಮಾಡಿದ್ರೆ ಹೀಗೆ ಜೋಕಿಗೂ ಕೋಪ ಬರುತ್ತೆ. ನಮಗ್ ನಗು ಬಂತಲ್ಲ, ಅಷ್ಟೇ ಸಾಕು ಅಲ್ವಾ ನಿಂಗೆ? ಅಲ್ವಾ ಮತ್ತೆ? ಅಲ್ಲ ಅಣ್ಣ, ಇಷ್ಟೊತ್ತಿಗೆ ಮದುಮಗನ್ ಥರ ರೆಡಿಯಾಗಿ ಕೂತಿದ್ಯಲ್ಲ, ಯಾಕೆ? ಏನು ಗೊತ್ತಿಲ್ಲ ಅಲ್ವಾ? ಪಾಪ. ಅವ್ರ ಡ್ರೆಸ್ ಹಾಕೋ ಅಂದಿದ್ದಾರೆ, ಅದಕ್ಕೆ ಈ ಡ್ರೆಸ್ನ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಣ್ಣ. ಅಲ್ಲ, ಈ ವರ್ಷ ಕೊರೋನಾಯಿಂದ ಏಪ್ರಿಲ್ 1ಗೆ ಯಾರು ಫೂಲ್ ಮಾಡಿರಲಿಲ್ಲ, ಅದಕ್ಕೆ ಈಗ ಮಾಡ್ತಿರ್ಬೋದೇನೋ. ಬಿಡ್ತು ರಚನಾ, ಮಾಡಿರೋ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಟ್ರೆ ಕಷ್ಟ. ಸುಮ್ಮನಿರೆ, ನೀನೇ ಹೇಳ್ಬಿಡ್ತೀಯ ಅನ್ಸುತ್ತೆ. ಸ್ವಲ್ಪನಾದ್ರೂ ಕರುಣೆ ಅನ್ನೋದಿದ್ಯಾ? ಅಣ್ಣ ಪಾಪ ಹೀಗೆ ಕೂತಿದ್ದಾನೆ, ಏನು ಎತ್ತ ದಿಕ್ಕು ದೆಸೆ ಅರ್ಥ ಆಗ್ದಿರ ಕೂತಿದ್ದಾನೆ. ಅಟ್ಲೀಸ್ಟ್ ನನ್ನ ಸಮಾಧಾನಕರು ಹೇಳಬೇಕು ಅಂತ ಅನ್ನಿಸ್ತಿಲ್ವಾ ನಿನಗೆ? ಅದನ್ನ ಬಿಟ್ಟು ಆಡ್ಕೊಳ್ಳೋದು,
ಹಾಫ್ ಟಿಕೆಟ್ ತಂದು. ಛೇ, ಆಗ್ಲಿಂದ ನೀವೆಲ್ಲರೂ ಒಂದು ಪಾರ್ಟಿ, ನಾನೊಂದು ಪಾರ್ಟಿ ಆಗ್ಬಿಟ್ಟಿದ್ದೀನಿ. ಸರ್ ನಿಮ್ಮನ್ನು ನೋಡಿದ್ರೆ ಪಾಪ ಅನ್ನಿಸ್ತೈತೆ. ಅಲ್ವಾ, ಪಾಪ ಅನ್ನಿಸ್ತಿದೆ ಅಲ್ವಾ? ಹಾಗಾದ್ರೆ ನೀನಾದರೂ ಹೇಳು ನಿಂಗೆ. ಹೇಳ್ಬಿಡ್ಲಾ? ಹಾಂ. ಏ ನಿಂಗಿ ಬೇಡ ಕಣೆ, ಕಮ್ಲಿ ಬೈತಾಳಷ್ಟೆ. ಇಲ್ಲ ಹೇಳ್ಬಿಡ್ತೀನಿ. ಬೇಡ ನಿಂಗಿ. ನಿಂಗಿ ಹೇಳು, ನಾನು ನೋಡ್ಕೊತೀನಿ. ಏನ್ ಗೊತ್ತಾ ಸರ್, ಹಾಂ ಹಾಂ. ಅದೇನಂದ್ರೆ ಅದು ಬಂದು ನಿಮ್ಗೆ ನಾನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಯ್ತದೆ. ರಿಷಿ, ತತ್ತೇರಿಕೆ ನೀ